ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸಮಾಚಾರ ಏನಪ್ಪ ಅಂತಂದರೆ, ಯಾರೆಲ್ಲ ಹೈನುಗಾರಿಕೆ ಮಾಡ್ತಿದ್ರು, ಅದರಲ್ಲಿ ಯಾರೆಲ್ಲ ಹಸು ಸಾಕಣೆ ಮಾಡ್ತಿದ್ರು ಅಂಥವ್ರಿಗೆ ಇದೀಗ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಹಾಲು ಕರೆಯೋ ಯಂತ್ರನ ನೀಡ್ತಾ ಇದ್ದು. ಇನ್ನು ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡ್ಬೇಕಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ರು ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ರು ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ಹೆಚ್ಚಾಗಿ ಹಸುಗಳು ಸಾಕ್ತಾ ಕೈಯಲ್ಲೇ ಹಾಲು ಕರೀತಿರೋ ಅಂಥವ್ರಿಗೆ ಇದೊಂದು ಒಳ್ಳೆ ಯೋಜನೆ ಆಗಿದ್ದು, ಈ ಒಂದು ಯೋಜನೆನ ಉಪಯೋಗಿಸ್ಕೊಂಡು ನೀವು 40,000 50,000 ಅಥವಾ 1,00,000ದವರೆಗೆ ಇರುವಂಥ ಹಾಲು ಕರೆಯೋ ಯಂತ್ರನ ನೀವು ಫ್ರೀಯಾಗಿ ಅಥವಾ ಸಬ್ಸಿಡಿಯ ಮೂಲಕ ನೀವು ಮನೆಗೆ ತಗೋಬೋದಾಗಿರುತ್ತೆ. ಇನ್ನು ಈ ಒಂದು ಹಾಲು ಕರೆಯುವ ಯಂತ್ರದಿಂದ ಆಗುವಂಥ ಬೆನಿಫಿಟ್ಸ್ ಅಥವಾ ತಯಾರಿಸಿರೋಂಥ ಕಾರಣ ಬಂದು ಕಡಿಮೆ ಸಮಯದಲ್ಲಿ ಹೆಚ್ಚು ಹಾಲು ಕರಿಬೋದಾಗಿರುತ್ತೆ. ಇನ್ನು ಹಾಲಿನ ಗುಣಮಟ್ಟ ಹಾಗೂ ಪರಿಶುದ್ಧತೆಯನ್ನು ಹೆಚ್ಚಿಸುತ್ತದೆ. ಇನ್ನು ಕೈ ಶ್ರಮಕ್ಕೆ ಕಡಿಮೆ ಮಾಡಿ ಮಾನವನ ಸಂಪರ್ಕದಿಂದ ಸೋಂಕಿತ ಸಾಧ್ಯತೆಯನ್ನು ಕಡಿಮೆ ಮಾಡೋದಾಗಿರುತ್ತೆ. ಇನ್ನು ಹಸುಗಳಿಗೆ ಸಹ ಕೂಡ ನೋವು ವಿಧಾನವಿಲ್ಲದೆ ಹಾಲನ್ನು ಕರಿಬೋದಾಗಿರುತ್ತೆ. ಇನ್ನು ಅಧಿಕ ಸಮಯದಲ್ಲಿ ಬೇರೆ ಕೃಷಿ ಕೂಡ ಕೆಲಸದಲ್ಲಿ ಕೂಡ ತೊಡಗಿಸ್ಕೋಬೋದಾಗಿರುತ್ತೆ. ಇನ್ನು ಈ ಯೋಜನೆ ವೈಶಿಷ್ಟ್ಯತೆ ಬಂದು, ಈ ಯೋಜನೆ ಹೆಸರು ಬಂದು ಹಾಲು ಕರೆಯುವ ಯಂತ್ರ ಅಥವಾ ಸಬ್ಸಿಡಿಯನ್ನು ವಿತರಣೆ ಯೋಜನೆ ಆಗಿರುತ್ತೆ. ಇನ್ನು ಈ ಒಂದು ಯೋಜನೆಯಲ್ಲಿ 60ರಿಂದ 90,000ವರೆಗೆ ನಿಮಗೆ ಸಬ್ಸಿಡಿ ಅಥವಾ ಉಚಿತವಾಗಿ ಯಂತ್ರನ ನೀವು ಪಡ್ಕೋಬೋದಾಗಿರುತ್ತೆ. ಇನ್ನು ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಅರ್ಹತೆ ಬಂದು ಕನಿಷ್ಠ 2 ಹಸುಗಳು ಇದ್ದರೆ ಸಾಕು. ಇನ್ನು ಗುರಿ ಬಂದು ಹೈನುಗಾರಿಕಾ ಆದಾಯ ಮತ್ತು ಜೀವನ ಮಟ್ಟವನ್ನು ಉತ್ತೇಜಿಸೋದಾಗಿರುತ್ತೆ. ಇನ್ನು ಆಲ್ರೆಡಿ ಹೇಳಿದಾಗೆ ಇದ್ರ ಬೆನಿಫಿಟ್ಸು ಶ್ರಮ ಕಡಿಮೆ ಆಗ್ಬೋದಾಗಿರುತ್ತೆ, ಮತ್ತು ಹಾಲಿನ ಹೆಚ್ಚಳ ಆಗುತ್ತೆ, ಮತ್ತು ಪರಿಶುದ್ಧತೆ ಜಾಸ್ತಿ ಆಗುತ್ತೆ, ಮತ್ತು ಹಸುಗಳಿಗೆ ಆರಾಮದಾಯಕವಾಗಿರುತ್ತೆ, ಮತ್ತು ವೆಚ್ಚ ಉಳಿತಾಯ, ಮತ್ತು ಇದು ದೀರ್ಘಕಾಲದ ಹೂಡಿಕೆ ಆಗಿರೋದ್ರಿಂದ ಒಂದು ಇನ್ವೆಸ್ಟ್ಮೆಂಟ್ ರೀತಿಯಾಗಿರುತ್ತೆ ಇದು. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಅರ್ಹತೆ ಏನು ಮತ್ತು ಅಗತ್ಯ ದಾಖಲಾತಿಗಳು ಏನನ್ನು ನೋಡೋದು. ಮೊದಲನೇದಾಗಿ ಅರ್ಹತೆ ಬಂದು ಕನಿಷ್ಠ 2 ಹಸುಗಳು ಇಡಲೇಬೇಕಾಗಿರುತ್ತೆ, ಅಥವಾ ಅದಕ್ಕಿಂತ ಹೆಚ್ಚು ಹಸುಗಳಿದ್ರೂ ಪರವಾಗಿಲ್ಲ. ಇನ್ನು ಪಶುಪಾಲನಾ ಇಲಾಖೆಯಿಂದ ಮಾನ್ಯತೆ ಪಡೆದ ಪ್ರಮಾಣ ಪತ್ರ, ಅಂದರೆ ನೀವು ಎಲ್ಲಿ ಹಾಲಾಗ್ತಿದ್ರೋ ಅದ್ರ ಕಡೆಯಿಂದ ನೀವು ಪ್ರಮಾಣ ಪತ್ರ, ನೀವು ಹಾಲಾಗ್ತಿದ್ದೀರಿ ಅನ್ನೋ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ, ಅದನ್ನು ನೀವು ತೊಗೊಂಡ್ರೆ ಸಾಕಾಗಿರುತ್ತೆ. ಇನ್ನು ವಾರ್ಷಿಕ ಆದಾಯ ಬಂದು 1,00,000ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ, ಅಂದರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ. ಮತ್ತು ಇದಕ್ಕೂ ಮುಂಚೆ ಯಾವುದೇ ಸಬ್ಸಿಡಿಯನ್ನು ಪಡೆದಿರಬಾರ್ದು, ಅಂದರೆ ಇದೇ ಒಂದು ವಿಷಯದಲ್ಲಿ ಯಾವುದೇ ಸಬ್ಸಿಡಿಯನ್ನು ಪಡೆದಿರಬಾರ್ದಾಗಿರುತ್ತೆ. ಇನ್ನು ರೈತರ ನೋಂದಣಿ ಇದ್ದರೆ ಅದನ್ನು ಕೂಡ ಸಲ್ಲಿಸಬೇಕಾಗಿರುತ್ತೆ. ಇನ್ನು ಅಗತ್ಯ ದಾಖಲಾತಿಗಳು ಬಂದು ನೀವು ಅಪ್ಲೈ ಮಾಡ್ತಿರೋ ಅಂಥವ್ರದ್ದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತು ರೀಸೆಂಟು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತು ಪ್ಯಾನ್ ಕಾರ್ಡ್, ಮತ್ತು ರೇಷನ್ ಕಾರ್ಡ್, ಮತ್ತು ಆದಾಯ ಪ್ರಮಾಣ ಪತ್ರ ಹೇಳಿದ್ನಲ್ವ, ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗಿರುತ್ತೆ ಅಂತ ಅದು, ಮತ್ತು ಬ್ಯಾಂಕ್ ಪಾಸ್ಬುಕ್, ಮತ್ತು ಪಶುಪಾಲನಾ ಪ್ರಮಾಣ ಪತ್ರ. ನೀವು ಇದನ್ನು ಡೈರಿ ಮುಖಾಂತರನೇ ಪಡ್ಕೋಬೋದಾಗಿರುತ್ತೆ. ರೈತರಿಗೆ ನೋಂದಣಿ ಸಂಖ್ಯೆ, ಅಂದರೆ ನೀವು ಎಕ್ಸಾಂಪಲಾಗಿ ನೀವು ನಂದಿನಿ ಇದರಲ್ಲಿ ಏನಾದರೂ ನೀವು ಹಾಲಾಗ್ತಿದ್ದೀರಪ್ಪ ಅಂತಂದರೆ ಅಲ್ಲಿ ನಿಮಗೆ ಕಾರ್ಡ್ ನಂಬರ್ ಅಂತ ಕೊಟ್ಟಿರ್ತಾರೆ. ನೀವು ಅದನ್ನು ಅಗತ್ಯ ಏನಾದರೂ ಆಲ್ಮೋಸ್ಟ್ ಕೇಳೋದಿಲ್ಲ, ಅಕಸ್ಮಾತ್ ಕೇಳಿದ್ರೆ ನೀವು ಅದನ್ನು ಕೂಡ ನೀಡಬೇಕಾಗಿರುತ್ತೆ. ಇನ್ನು ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತಂದರೆ, ರಾಜ್ಯ ಪಶುಪಾಲನಾ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಿ ಅಲ್ಲಿ ನೀವು ಕೌ ಮಿಲ್ಕಿಂಗ್ ಮಿಷಿನ್ ಸಬ್ಸಿಡಿ ಅಂತ ಅಲ್ಲಿ ಆಯ್ಕೆ ಮಾಡ್ದಪ್ಪ ಅಂತಂದರೆ ಒಂದು ಹೊಸ್ದಾಗಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿ ಅದರಲ್ಲಿ ಕೇಳೋವಂಥ ಆ ಡಾಕ್ಯುಮೆಂಟ್ ನಿಮ್ಮದು ಮತ್ತು ಹಸುಗದ್ದು ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಎಲ್ಲ ಅಪ್ಲೋಡ್ ಮಾಡಿ. ಅಗತ್ಯದ ಡಾಕ್ಯುಮೆಂಟ್ಗಳು ಇದ್ದರೆ ಫೋಟೋಸ್ ಏನಾದರೂ ಅಪ್ಲೋಡ್ ಮಾಡೋವಂಥದ್ದು ಏನಿದ್ರೆ ನೀವು ಸ್ಕ್ಯಾನ್ ಮಾಡಿರೋವಂಥ ಫೋಟೋಸ್ನ ಅಪ್ಲೋಡ್ ಮಾಡಿ, ನನ್ನ ಸಜೆಷನ್ ಇದು. ಇನ್ನು ಎಲ್ಲ ಅದಾದಮೇಲೆ ಅರ್ಜಿಯನ್ನು ಸಬ್ಮಿಟ್ ಮಾಡಿದಾದಮೇಲೆ ಅದರಲ್ಲಿ ಬರುವಂಥ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗಿರುತ್ತೆ.
ಒಂದು ವೇಳೆ ಯಾರಾದರೂ ಈಗ ಇನ್ಫೆಕ್ಷನ್ ಆಗಿ ಅಂತ ಬಂತಂದರೆ ಅವ್ರಿಗೆ ನೀವು ತೋರಿಸ್ಬೇಕಾಗಿರುತ್ತೆ ಎಷ್ಟು ಹಸು ಇದೆ ಏನು ಕತೆ ಅಂತೆಲ್ಲ ನೀವು ತೋರಿಸ್ಬೇಕಾಗಿರುತ್ತೆ. ಇನ್ಫೆಕ್ಷನ್ ಇದರಲ್ಲಿ ಎಂಕ್ವೈರಿಗೆ ಅಂತ ಬಂತಂದರೆ ಸೊ ಆವಾಗ ಇದು ಹೆಲ್ಪ್ ಆಗುತ್ತೆ. ಸೊ ಅನುಮೋದಿತ ನೀಡಿದ ಮೇಲೆ ಯಂತ್ರ ಉಚಿತ ಅಥವಾ ಸಬ್ಸಿಡಿ ಅಂದರೆ ಕಡಿಮೆ ಇದರಲ್ಲಿ ಏನಾದರೂ ಇತ್ತಂತಪ್ಪ ಅಂತಂದರೆ ನೀವು ಫ್ರೀಯಾಗಿ ಪಡ್ಕೊಬೋದಿರುತ್ತೆ. ಒಂದು ವೇಳೆ ಅದು ಕಾಸ್ಟ್ಲಿ ಎಷ್ಟಾಗಿದ್ದರೆ ಅಂದರೆ ಒಬ್ಬೊಬ್ಬರು ಡಬಲ್ ಬಕೆಟ್ ಈ ರೀತಿ ಎಲ್ಲ ಅಂತಿದ್ರೆ ಅವೆಲ್ಲ ನಿಮಗೆ 60,000 70,000 80,000 ಅಥವಾ 1,00,000 ಗಂಟ ಮುಟ್ಟುತ್ತೆ ಒಂದು ಅಮೌಂಟ್ ಬಂದು. ಅಂಥವ್ರಿಗೆ ನಿಮಗೆ 60 to 90% ಸಬ್ಸಿಡಿಯನ್ನು ಕೂಡ ಪಡ್ಕೋಬೋದಾಗಿರುತ್ತೆ. ಅಥವಾ ಇನ್ನೂ ಹೆಚ್ಚು ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಒಂದು ವೇಳೆ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡುವಂಥವ್ರು ನೀವೇನಾದರೂ ಆಗಿದ್ದರೆ ನಿಮ್ಮ ನಿಯರೆಸ್ಟ್ ಇರೋವಂಥ ಪಶುಪಾಲನಾ ಇಲಾಖೆಯನ್ನು ಸಂಪರ್ಕ ಮಾಡೋ ಮೂಲಕ ನೀವು ನಿಮ್ಮ ಡೌಟ್ನ ಕೂಡ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಅಪ್ಲೈ ಕೂಡ ಮಾಡ್ಬೋದಾಗಿರುತ್ತೆ. ಇನ್ನು ಯೋಜನೆಯ ಲಾಭ ಬಂದು ನಿಮಗೆ ಅಂದರೆ ಎಲ್ಲೆಲ್ಲ ಯಾರೆಲ್ಲ ಯಾವ ಸ್ಟೇಟ್ಸ್ನಲ್ಲಿರೋಂಥವ್ರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದರೆ ಈಗ ಸದ್ಯಕ್ಕೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ್ ಮತ್ತು ಪಂಜಾಬ್ ಇನ್ನು ಕೆಲವೊಂದು ಸ್ಟೇಟ್ಸು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಷ್ಟೇ. ನಿಮ್ಗೇನಾದರೂ ಎಂಕ್ವೈರಿಗಿತ್ತಪ್ಪ ಅಂತಂದರೆ ಹೋಗಿ ನಿಮ್ಮ ನಿಯರೆಸ್ಟ್ ಇರೋಂಥ ಪಶುಪಾಲನಾ ಇಲಾಖೆಯಲ್ಲಿ ನೀವು ಎಂಕ್ವೈರಿನ ಮಾಡ್ಕೋಬೋದಾಗಿರುತ್ತೆ. ಇನ್ನು ಇದು ಇವತ್ತಿನ ವೀಡಿಯೋದಾಗಿರುತ್ತೆ. ಈ ಒಂದು ವೀಡಿಯೋದ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಅಥವಾ ಕಾಮೆಂಟ್ ಏನಾದರೂ ಇತ್ತಂತಂದರೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಹಸು ಸಾಕಾಣಿಕೆ ಮಾಡ್ತಿರೋ ಅಗ್ರಿಕಲ್ಚರ್ ಮಾಡ್ತಿರೋ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋ ಅಂಥ ನನ್ನ ಕೃಷಿ ಮಿತ್ರರಿಗೆ ಎಲ್ಲ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಇದೇ ಥರದ ಹೆಚ್ಚಿನ ಯೋಜನೆಗಳಿಗೋಸ್ಕರ ಮತ್ತು ಗೌರ್ಮೆಂಟ್ ಜಾಬ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವೀಡಿಯೋ ಬಂದು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಈ ಒಂದು ವೀಡಿಯೋನ ವೀಕ್ಷಿಸೋದಕ್ಕೆ ನನ್ನ ಕಡೆ ಎಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇವತ್ತಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಸಿಗೋವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್.